ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಏನು ಬ್ರೋ ಶೇರ್ ಮಾಡಿಬಿಟ್ರ ಅಂದರೆ ಏನು ಹಂಗೆ ಇದೆ. ಸೊ ಇವತ್ತಿನ ಏನು ವ್ಲಾಗ್ ಅಂದರೆ, ಸೊ ನಾವು ಇಲ್ಲಿರೋ ಒಂದು ಗ್ರೀನರಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ ಪಕ್ಕದಲ್ಲಿ. ಸೊ ಇವತ್ತು ಕಾಲೇಜ್ ಬೇಗ ಬಿಟ್ಟಿದ್ದರಿಂದ ಸೊ ಟೈಮು ಒಂದು ಅರೌಂಡ್ 2:14 ಇವಾಗ. ನಾನು ಒಂದೂವರೆಗೆ ಆ ಥರ ಟೈಮ್ಗೆ ಇಲ್ಲಿ ಮನೆಗೆ ಬಂದೆ. ಯಾಕೆ ಬ್ರೋ ಎಷ್ಟು ಬೇಗ ಬಿಟ್ರಂದರೆ, ಸೊ ಕ್ಲಾಸಸ್ ಅಷ್ಟೇ ಇರೋದು. ಸೊ ಟ್ಯೂಸ್ಡೇಯಿಂದ ನನಗೆ ಎಕ್ಸಾಮ್ ಇದೆ, ನಾನಿರಲ್ಲ. ಸೊ ಟ್ಯೂಸ್ಡೇಯಿಂದ ಬ್ಲಾಗ್ಸ್ ಬರಲ್ಲ, ಮೋಸ್ಟ್ ಆಫ್ ದ ಟೈಮ್ಸು ಟ್ಯೂಸ್ಡೇಯಿಂದ ಬ್ಲಾಗ್ ಬರಲ್ಲ. ಸೊ ಏನು ಬ್ರೋ ಮಾಡ್ತಿದ್ರಂದರೆ, ಸ್ನಾನ ಮಾಡಬೇಕು. ಬೆಳಗ್ಗೆ ಕಟ್ಟಿಂಗ್ ಮಾಡಿಸೋಣ ಅಂತ ಹೋದೆ. ಸೊ ಬೆಳಗ್ಗೆ ಕಟ್ಟಿಂಗ್ ಮಾಡಿಸೋಣ, ಸ್ನಾನ ಮಾಡ್ದಿರ ಬಂದ್ ಮಾಡಿಸೋಣ ಅಂದರೆ ಮೂಡಿಲ್ಲ, ಕಟ್ಟಿಂಗ್ ಮಾಡ್ಸೋಕ್ಕೆ ಮೂಡಿಲ್ಲ. ಸೊ ಅದಕ್ಕೆ ನಾಳೆ ಅಥವಾ ನಾಡಿದ್ದು ಹೊಸ ಟ್ರಾನ್ಸ್ಫಾರ್ಮೇಷನ್ ನೋಡ್ತೀರಾ. ಸೊ ಈ ಡ್ರೆಸ್ನ ಇವಾಗ ಸ್ನಾನ ಮಾಡಬೇಕು. ಸ್ನಾನಕ್ಕೆ ನೀರಿಟ್ಟಿಲ್ಲ, ಅದು ಆಲ್ರೆಡಿ ಇಟ್ಟಿದೆ, ಅದು ತಣ್ಣೀರದು. ಸೊ ಇದಾದಮೇಲೆ ಎರಡು ಪ್ಲೇಸ್ ಇದೆ. ಮೊದಲು ಎರಡು ಯಾವುದಂದ್ರೆ, ಒಂದು ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಹರ್ಷಿತ್ ಮನೆ, ನಮ್ಮ ಫ್ರೆಂಡದೊಂದು ಮನೆ ಇದೆ ಹರ್ಷಿತ್ ಅಂತ. ಅಲ್ಲಿಂದ ಇನ್ನೊಂಚೂರು ಮುಂದೆ ನಡ್ಕೊಂತ ಹೋಗ್ಬೇಕು. ಸೊ ನಡ್ಕೊಂಡು ಹೋಗೋದೇ ಅಲ್ಲೊಂದು ಟ್ರ್ಯಾಕ್ಟರ್ ಇದೆ, ಅಲ್ಲಿಗೆ ನಾವು ಅದೇನಂದರೆ ಸುಮ್ಮನೆ ಸ್ಟೇರಿಂಗ್ ದಿಸರ್ ಗೇರೆಲ್ಲ ಮಾಡೋದೆಲ್ಲ ಮಾಡ್ತಿರ್ತೀವಲ್ಲ. ಸೊ ಅಲ್ಲಿಗೆ ಹೋಗಿ ಆಮೇಲೆ ಇದಕ್ಕೆ ಹೋಗ್ಬೇಕು, ಎಲ್ಲಿ ಅದು ಆ ಪ್ಲೇಸಿಗೆ ಹೋಗ್ಬೇಕು. ಆ ಪ್ಲೇಸಿಗೆ ಏನಕ್ಕೆ ಹೋಗ್ತಿರೋದಂದರೆ, ಸೊ ಅಲ್ಲಿ ಒಂಥರ ಹೋದ್ರೇ ಮೈಂಡ್ ಒಂಥರ ಪೀಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲಿ ಫೋನ್ ಎತ್ಕೊಂಡು ಹೋಗಲ್ಲ, ಮನೆಯಲ್ಲಿ ಹೇಳು ಹೋಗಲ್ಲ. ಸೊ ಹಂಗೆ. ಸೊ ಮನೆಯಲ್ಲಿ ಹೇಳೋ ಹೋಗಲ್ಲ ಅಂದರೆ, ಬ್ರೋ ನೀವು ಅಷ್ಟು ಹೇಳೇ ಹೋಗಲ್ಲ ಅಂತಂದರೆ ಹಂಗಲ್ಲ, ಹೋಗ್ತೀನಿ ಅಂದರೆ ಇಲ್ಲ ಆಟಾಡ್ತೀನಿ ಅಂತೀರಿ. ಸುಮ್ಮನೆ ವಾಕಾಗಿ ಅಲ್ಲಿ ನಾನು, ದಕ್ಷು, ಇನ್ನೊಬ್ಬ ಇಲ್ಲಿ ಗಗನ್ ಅಂತ ಇದ್ದಾನೆ ಅವರೆಲ್ಲ ಹೋಗಿ ಬರ್ತಿರ್ತೀವಿ. ಸೊ ಅಲ್ಲಿ ಮತ್ತು ಗ್ರೌಂಡು ಅದೆಲ್ಲ ಒಂಥರ ಸ್ಪಾಟ್ ಚೆನ್ನಾಗಿದೆ ನೋಡೋಕ್ಕೆ. ಸೊ ಅದಕ್ಕೆ ಅಲ್ಲೊಂದು ಮತ್ತು ಎರಡು ಪ್ಲೇಸು, ಒಂದು ಪ್ಲೇಸ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಇವತ್ತು. ಸೊ ಇನ್ನೊಂದು ಪ್ಲೇಸ್ನ ಎರಡು ಪ್ಲೇಸ್ನ ಇವತ್ತು ಕವರ್ ಮಾಡ್ತೀವಿ. ಸೊ ಒಂದು ಪ್ರೈವೇಟ್ ಪ್ಲೇಸು, ಇನ್ನೊಂದು ಫುಲ್ಲು ಕಾಮಾಗಿರೋ ಒಂದು ಪ್ರೈವೇಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಪ್ರೈವೇಟ್ ಅಂದರೆ ಅದು ಒಂದು ಅವ್ರದ್ದು ಪ್ಲೇಸ್. ಅದು ವೀಡಿಯೋ ಎತ್ತಕ್ಕೆ ಬಿಡ್ತಾರೆ, ಅದೇನಾಗಲ್ಲ, ವೀಡಿಯೋ ಎತ್ತಕ್ಕೆ ಆಲ್ಮೋಸ್ಟ್ ಬಿಡ್ತಾರೆ, ಯಾರು ಇರಲ್ಲ ವೀಡಿಯೋ ಎತ್ತಕ್ಕೆ ಬಿಡೋರು. ಸೊ ಆಲ್ಮೋಸ್ಟ್ ಯೂಟ್ಯೂಬರ್ ಅಲ್ಲಿ ಬರಲ್ಲ ಅನಿಸ್ತೈತೆ. ನಾನೇ ಫಸ್ಟ್ ಟೈಮ್ ಈ ಥರ ಜಾಗದಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿರೋದು, ಆಯಿತಾ. ಸೊ ನನ್ನ ಅನುಭವದಿಂದ ಆ ಪ್ಲೇಸ್ ಹೆಂಗಿದೆ ಅಂತ ನಾವು ಹೇಳ್ತೀವಿ. ಮತ್ತು ಸ್ಟೇ ಟ್ಯೂನ್ ಫಾರ್ ದ ಮಂಡೇಸ್ ವಿಡಿಯೋ, ಯಾಕಂದರೆ ಮಂಡೇದಲ್ಲಿ ಒಂದು ಮುಖ್ಯವಾದ ಒಂದು ವಿಡಿಯೋ ಮಿಸ್ಸೇ ಮಾಡಬೇಡಿ. ಯಾಕಂದರೆ ಇವಾಗಲೇ ಹೇಳಬಾರ್ದು, ಆ ಪ್ಲೇಸ್ಗೆ ಹೋದ್ಮೇಲೆ ನಾವು ನಿಮ್ಗೆ ಹೇಳೋಕ್ಕೆ ಶುರು ಮಾಡ್ತೀನಿ. ಸೊ ಟ್ರಾನ್ಸ್ಫಾರ್ಮೇಷನ್ ಟೈಮ್ ಅನ್ನಲ್ಲ. ಸೊ ಇದು ಜೋನು ಬಂದಮೇಲೆ ನಾವು ಹೋಗೋದು. ಜೋನು ಮೋಸ್ಟ್ ಆಫ್ ದ ಟೈಮ್ಸ್ ಬರಲ್ಲ. ನಾನು, ದಕ್ಷು ಮೋಸ್ಟ್ ಆಫ್ ದ ಟೈಮ್ ಡೌನ್ ಬರಲ್ಲ, ಆಯಿತಾ. ಸೊ ಜೋನು ಬರಲ್ಲ, ಯಾಕಂದರೆ ಅವನಿಗೆ ಎಕ್ಸಾಮ್ ಇರೋದ್ರಿಂದ ಜೋನು ಬರಲ್ಲ. ಸೊ ಈ ಸತಿ ನಾವು ಆ ಜಾಗಕ್ಕೆ ಹೋಗಿ ನಾನು ಹೆಂಗಾದ್ರೂ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು. ಯಾಕಂದರೆ ಸೊ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ನಮ್ಮ ಓಪೋ ಕವರ್ ನೋಡಿದ್ರೆ, ಸೊ ಇದು ಹೊಸದು, ಇದು ನೋಡ್ಬೋದು ಹಿಂಗೆ. ಆದರೆ ಇದರೊಳಗಡೆ ಇರೋದು ಕವರ್. ಇದು ನಾನು ಹೇಳ್ತೀನಿ, ಇದರೊಳಗಡೆ ಇರೋದು ಬರೀ ಕವರ್ ಅಷ್ಟೇ. ಯಾಕೆ ಬ್ರೋ ಕವರ್ ಅಂತಿದ್ದೀರಾ ಅಂದರೆ, ಇಲ್ಲಿ ಒಳಗಡೆ ಇಲ್ಲೆಲ್ಲ ಲೈನ್ಸ್ ಇದೆಯಲ್ಲ, ಇದು ಬಂದ್ಬಿಟ್ಟು ಪೇಪರಿಂದ ಮಾಡಿರೋದು. ಸೊ ಅದಕ್ಕೆ ನಾನು ಹೇಳ್ತಿರೋದು. ಸೊ ಓಕೆ ಗೈಸ್, ಅದಾದಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳಲ್ಲ. ಸೊ ಇದು ಬಂದ್ಬಿಟ್ಟು ಚಿಲ್ ಬ್ಲಾಗಾಗಿ ಎಂಜಾಯ್ ಮಾಡಿದ್ದಂತೆ. ಟೀ ಕಾಫಿ ಇದ್ದರೆ ಕುಡ್ಕೊಂಡು ನೋಡಿ. ಸೊ ಫೋನ್ನ ಇಲ್ಲಿ ಇಕ್ಕಕ್ಕೆ ಟ್ರೈ ಮಾಡ್ತೀನಿ, ಆಗಲ್ಲ, ಬಿದೋಗುತ್ತೆ. ಸೊ ಟ್ರಾನ್ಸ್ಫಾರ್ಮೇಷನ್ ಟೈಮ್ ಅನ್ಬೋದು. ಸೊ ಒಂದು ವಿಷಯ ಹೇಳಾಗೈಸ್, ನಾನು ಇವಾಗ ಮೈಕ್ ಯೂಸ್ ಮಾಡ್ತಿರೋ ಮತ್ತು ಟ್ರೈಪಾಡ್ ಯೂಸ್ ಮಾಡ್ತಿಲ್ಲ ಜಾಸ್ತಿ. ಯಾಕಂದರೆ ನಾವು ವೀಡಿಯೋ ತೆಗಿತಿರೋದೇ ಕಮ್ಮಿ. ಇವಾಗ ಈ ಥರ ಇಟ್ಕೊಂಡು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ವೀಡಿಯೋ ಬರುತ್ತೆ ಅಂತಲೇ ನಾನು ಹೇಳ್ತಿದ್ದೀನಿ. ಯಾಕಂದರೆ ಇವತ್ತು ಥರ್ಸ್ಡೇನಾ, ನಾಳೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ವೀಡಿಯೋ ಬರ್ತಾನೆ ಇರುತ್ತೆ ಅಂತ ಹೇಳೋದು. ನಾಳೆ ಮಂಡೇ ಅಲ್ಲ, ನಾಳೆ ಒಂದು ಬ್ಲಾಗ್ ಬರುತ್ತೆ. ಆದರೆ
ಆ ವ್ಲಾಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಅಲೌ ಮಾಡ್ತಾರಾ ಇಲ್ಲ ಅಂತ ಇವತ್ತು ಕೇಳ್ಬಿಟ್ಟು ಹೇಳಬೇಕು. ಆಯ್ತು ಗೈಸ್, ಒಂದು 5 ನಿಮಿಷ, ಒಂದು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ನಿಮ್ಗೆಲ್ರೂ ತಿರ್ಗಾ ಮೀಟ್ ಮಾಡ್ತೀನಿ. 5 minutes later. ಗೈಸ್, ಸೊ ಅದು ಆಮೇಲೆ ಹೋಗೋಣ. ಫಸ್ಟು ಈ ಕಡೆ ಹೋಗ್ಬಿಟ್ಟು ಅದು ಯಾರ್ದೋ ಏನೋ ಇಳಿಸ್ತಾರಂತೆ ಒಂಚೂರು, ಏನೋ ಕೊಬ್ಬೇನೋ, ಅದು ಯಾರ್ದೋ ತಾತಂದಂತೆ. ನೋಡೋಣ ಒಂಚೂರು, ನೋಡೋಣ ಏನು ಮಾಡ್ತಾರಂತ. ಈ ವಿಡಿಯೋದಲ್ಲೆಲ್ಲ ಕ್ಯಾಪ್ಚರ್ ಆದರೆ ಅದನ್ನು ಆ್ಯಡ್ ಮಾಡ್ತೀನಿ, ವ್ಲಾಗ್ ಇದ್ರದ್ದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ಬೇಕಿದ್ರೆ ನೋಡ್ಬೋದು. ಸೊ ಅದೇ ನಾವು ಹೇಳಿದ ಜಾಗ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ದನಕರಗಳು ಇದ್ದಾವೆ. ಆದರೆ ಯಾರೋ ಓಡ್ ಬರ್ತಿತ್ತು ಕಣ, ಮಚ್ಚೆತ್ಕೊಂಡು ಎಷ್ಟು ಭಯ ಆಗ್ತೈತಿ ಇವಾಗಲೇ. ಸೊ ನಾವು ಇಲ್ಲಿ ನಿಂತ್ಕೊಂಡ್ಬಿಡೋಣ, ಸುಮ್ಮನೆ ಮೇಲಿಂದ ವೀಡಿಯೋ ತೆಗೋಣ ಏನು ಮಾಡ್ತಾರೆ ಅಂತ. ಸೊ ಇಲ್ಲಿ ಯಾರಿದ್ದಾರಂತ ಅದು ಆ ಲಾಸ್ಟಲ್ಲಿ ತೋರಿಸ್ತೀನಿ. ಅವ್ನು ಯಾಕೆ ಬಂದ ಅಂದರೆ 6 ಗಂಟೆಗೆ ಟ್ಯೂಷನ್ ಇರೋನು, ನಾವೇ ಎಳ್ಕೊಂಬಂದಿದ್ದು ಅಲ್ವೇನಾ, ನಾವೇ ಎಳ್ಕೊಂಬಂದಿದ್ದು. ಹಾಂ ಇಲ್ಲ, ಗೊತ್ತಿಲ್ಲ. ಇವನು ಬಂದಿದ್ದಾನೆ ಆಲ್ಮೋಸ್ಟು, ಆದರೆ ಅಷ್ಟೊಂದು ವ್ಲಾಗ್ಸಿಗೆ ಎಂಟ್ರಿ ಕೊಟ್ಟಿಲ್ಲ. ಗೈಸ್, ಇಬ್ಬರೇನು ಕೈ ಹಿಡ್ಕೊಂಡು ಓಡಾಕ್ತಿದ್ದಾರೆ. ಕರು ಹಸು ವಾ ಗೈಸ್, ಇಲ್ಲಿ ಕಾಣಿಸ್ತಿದೆ. ಹೇ ಗೋಟ್, ಪರವಾಗಿಲ್ಲ ಗೈಸ್. ಇಲ್ಲಿ ಇಷ್ಟೊಂದು ಇವಾಗ ಅಪ್ಡೇಟ್ ಆಗಿದೆ ಅನ್ಸುತ್ತಲ್ವಾ? ಹಾಂ, ಒರಿಜಿನಲ್ ಹಳ್ಳಿ. ಸೊ ಇಲ್ಲಿಂದ, ಸೊ ಈಗ ಅವ್ರು ಆ ಕಡೆ ಹೋಗಲಿ, ನಾವು ಆ ಕಡೆಯಿಂದ ಹೋಗೋಣ. ನಾನು ಆ ಕಡೆಯಿಂದ ಬರ್ತೀನಿ, ಆ ಕಡೆ ವೀಡಿಯೋ ಇನ್ನೂ ಕ್ಲಿಪ್ಸ್ ತೆಗಿಬೇಕು ಅದಕ್ಕೆ. ಸೊ ಅದು ಸ್ಮಶಾನ ಇದೆ ಅಲ್ಲಿ. ಆ್ಯಕ್ಚುಲಿ ಅಲ್ಲಿ ನಾವು ಹೋಗಿ ಕೂಡ್ದು, ಆದರೆ ನಮಗೆ ಏನು ಎಫೆಕ್ಟ್ ಆಗೋಲ್ಲ. ಯಾಕಂದರೆ ಇವಾಗ ಹೆಂಗಂದರೆ, ಒಂದು ಅಲ್ಲಿ ಸ್ಮಶಾನ ಇದೆ ಅಂದರೆ ಅದು ಅಲ್ಲೇ ಇರಬೇಕು. ಅದನ್ನು ಹೋಗಿ ಮೇಲೆತ್ತು ಆಟಾಡೋದು ಅದೆಲ್ಲ ಮಾಡಿದ್ರೇ ನಮಗೆ ಎಫೆಕ್ಟ್ ಆಗೋದು. ಸೊ ನಮ್ಮ ಊರ ಕಡೆ ನಾವೊಂದು ಹೋಮ್ ಟೂರ್ ಅಂತ ಹಾಕಿಲ್ಲ. ಅಲ್ಲಿ ಹೋಮ್ ಟೂರ್ ಮಾಡ್ಬೇಕಂದ್ರೆ ಅಲ್ಲಿ ನಮ್ಮ ಅಮ್ಮ ಇಲ್ವಾ, ಅವರು ಅಜ್ಜಿದು ಸ್ಮಶಾನ ಇತ್ತು. ಅಲ್ಲಿ ಎಷ್ಟೊಂದು ಜನ ಅದ್ರ ಮೇಲೆ ಕುತ್ಕೊಂಡಿತ್ತಿದ್ರು, ನಾನು ನೋಡಿದ್ದೀನಿ. ಆ್ಯಕ್ಚುಲಿ ಅದು ನಮ್ಮ ಮುತ್ತಜ್ಜಿದು ಸ್ಮಶಾನ ಅದು. ಬರೀ ಈ ಕಡೆ ಹೋಗೋಣ, ಸುಮ್ಮನೆ ಈ ಕಡೆ ಒಂಚೂರು ಕವರ್ ಮಾಡ್ಕೊಂಬರೋಣ. ಸೊ ಇಲ್ಲದು ಏನು ಮರನೋ ಇದು, ಮರ್ತು ಹೋಗ್ತೈತೆ ಇದು. ನೀವೇ ನೋಡಿ ಕಮೆಂಟ್ ಮಾಡಿ ಏನಂತ. ಇಲ್ಲ ಇದು ನನಗೆ ಗೊತ್ತು, ಇದು ಮ್ಯಾಂಗೋ ಟ್ರೀ, ಮಾವಿನಕಾಯಿ ಮರ ಇದು. ಮಾವಿನ ಹಣ್ಣು, ಮಾವಿನ ಹಣ್ಣು ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು ಇಲ್ಲಿ, ಅವನ್ನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಇವಾಗ, ನಮ್ಮ ಗಗನು. ಸೊ ಕ್ಲಾರಿಟಿ ಅಷ್ಟೊಂದು ಇಲ್ಲ ಅನ್ಸುತ್ತೆ, ಯಾಕಂದರೆ ಬಿಸಿಲಿರೋದ್ರಿಂದ ಅದು ಕ್ಲಾರಿಟಿ ಕಮ್ಮಿ ಇದೆ ಫೋನ್ದು. ಸೊ ಬೇರೆ ಚೇಂಜ್ ಮಾಡೋಣ ಅಂದರೂ ನಮ್ಮಪ್ಪ ಒಪ್ತಿಲ್ಲ. ಚೇಂಜ್ ಅಲ್ಲ, ಈ 1 ಮಂತು ಆಗಿಲ್ಲ, ತಗೊಂಡು ಆಯಿತು, ಒಂದು 6 ತಿಂಗಳು 7 ತಿಂಗಳು ಆಯಿತು. ಸೊ ಇದೇನೆ, ಇದು ಫುಲ್ಲು ಅಲ್ಲಿದ್ದಾರೆ ನೋಡಿ, ಆ ಮನೆ ಕಾಣಿಸ್ತಿದ್ದಲ್ಲ ಅದು ಅವ್ರದ್ದೇ. ಸೊ ಅವ್ರದ್ದೇನೆ. ಆ್ಯಕ್ಚುಲಿ ಇಲ್ಲೊಬ್ರು ತಾತ ಇದ್ರು ಬೈಕೊಂಡು, ಇವಾಗ ಅವ್ರನ್ನ ಯಾರೋ ಬೈದ್ಬಿಟ್ಟಿದ್ದಾರೆ ಅನ್ಸುತ್ತೆ ಚೆನ್ನಾಗಿ. ನಮ್ಮ ಪುರವರು ಕೊಬ್ಬಿಡ್ಸಿದ್ದಾರೆ ಅವ್ರಿಗೆ. ಪುರವರು ಏನಂದರೆ ಇನ್ನು ಎಕ್ಸ್ಟ್ರಾ ಲೆವೆಲರು, ಪರ್ಫಾರ್ಮರು ಎಲ್ಲ ಅವನೇನೆ. ಯಾಕಂದರೆ ಇವಾಗ ನೋಡಿ, ಅವನಿಗೆ ಇವಾಗ ಎಷ್ಟು ಧೈರ್ಯ ಅಂದರೆ, ಆ ತಾತ ನಾವು ಲಾಸ್ಟ್ ವೀಕು ನಾನು ಇವನು ಒಂದ್ಸತಿ ಬಂದಿದ್ದೆ, ನಾನು ಗಗನ್ ಒಂದ್ಸತಿ ಬಂದ್ಬಿಟ್ಟು ಅಲ್ಲಿ ಆ ಮರದ ಹತ್ರ ಕೂತಿದ್ವಿ. ಇವನು ಮಾಡಿದ ಕೆಲಸದಿಂದ ಆ ತಾತ ನಮ್ಗೆ ಇಬ್ಬರಿಗೂ ಬೈದರು, ಹೋಗ್ರೋ ಅಂತ ಬೈದರು. ಆಮೇಲೆ ನೆಕ್ಸ್ಟ್ ಟೈಮು ನಾನು ಜೋನಸ್ಸು ದಕ್ಷು ಪುರವೆಲ್ಲ ಬಂದಿದ್ದಕ್ಕೆ ಇಲ್ಲಿ 2-3 ಜನ ಆಟಾಡ್ತಿದ್ರು. ಅಲ್ಲಿ ಆ ಮದ್ದಿ ಇದೆ ನೋಡಿ, ಮಧ್ಯದಲ್ಲಿ ಆಟಾಡ್ತಿದ್ರು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಏನಕ್ಕೆ ಬಂದ್ರಿ ಅಂತ ಕೇಳಿದ್ವಿ. ಇಲ್ಲ ಅಂಕಲ್ ಆಟಾಡೋಕ್ಕೆ, ನೀವೆಲ್ಲ ಯಾಕೆ ಬರ್ತೀರಾ ಇಲ್ಲಿಗೆ ಅಂತ ಹೇಳಿದ್ರು. ಆಯಿತಾ, ಅಲ್ಲಿ ಮಾತ್ರ ಆಟಾಡ್ತೀರಾ, ಅದು ನಮ್ಮ ಹುಡುಗರು ಅಂತ ಹೇಳಿದ್ರು. ಪುರವ್ ಏನು ಹೇಳಿದೆ, ನಾವೇನು ಹುಡುಗರಲ್ಲ ಅಂತ ಕೇಳೋಡಲ್ಲ. ಆ್ಯಕ್ಚುಲಿ ಅವನು
ತುಂಬ ಅದೇನಂತಾರೆ ತುಂಬ ಧೈರ್ಯ ಇದೆ ಅವನಿಗೆ. ತುಂಬ ಧೈರ್ಯ ಇದೆ. ಆದರೆ ಇನ್ನೂ ಚಿಕ್ಕ ಹುಡುಗ ಅನ್ನೋದು ಅದನ್ನು ಅತಿ ಮೀರಿದ್ದೇನೆ. ನಮ್ಮ ದಕ್ಷು, ನಮ್ಮ ಜೋನಸ್ಸು. ಸೊ ನಮ್ಮ ಜೋನಸ್ಸಲ್ಲಿ ಹೊಸ ಒಂದು ಚೇಂಜ್ ಆಗಿದೆ, ಸ್ಟಕ್ಸು ನೋಡ್ಬೋದು. ಸ್ಟೈಲ್ ಮಾಡ್ಕೊಂಡು ತೋರಿಸ್ತಿದ್ದಾನಲ್ಲ ಅವನೇ ಹೊಸ ಸ್ಟಕ್ಸ್. ನಮ್ಮ ದಕ್ಷದು ಹಳೇದು, ನಮ್ಮ ಜೋನದ ಹಾಕೊಂಬಂದ್ಬಿಟ್ಟು ತಿರುಗ್ತಿದ್ದಾನೆ ಅಲ್ವೇನಾ? ಸರಿ ಆಯಿತು. ಆ ಮರಕ್ಕೆ ಕೊಡ್ದು ಇವಾಗ ಮರ ಬಿದ್ದು ಆ ತಾತ ಬಂದು ನಮ್ಮಿಬ್ರಿಗೂ ಜಡಿಬೇಕು ಇಟ್ಕೊಂಡು. ನೋಡ್ರಿ ಹ್ಞೂ ಅಂತಿದ್ದಾನೆ ನೋಡ್ರಿ. ಸೊ ಇಲ್ಲಿ ಫುಲ್ಲು ಪ್ರೈವೇಟೇನೆ, ಏನೂ ಇಲ್ಲ ಇಲ್ಲಿ. ಸೊ ಇದು ಸೆಕೆಂಡ್ ಸ್ಪಾಟ್. ಫಸ್ಟ್ ಸ್ಪಾಟ್ ಅದಾಗಿರ್ಬೇಕಾಗಿತ್ತು. ಅರೆ ಮಿಸ್ ಮ್ಯಾಚ್ ಆಗಿ ಈ ಪಿಳ್ಳೆಗಳು ಬಂದಿದ್ರಿಂದ ನಾವಲ್ಲಿ ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗ್ಬೋದು, ಆದರೆ ಇವ್ರನ್ನ ಬಿಟ್ಟು ಹೋಗೋದು ಒಂಚೂರು ಕಷ್ಟ ಅನ್ನಿಸ್ತೈತೆ. ಎಲ್ಲಾದರೂ ಹೋಗ್ಬಿಟ್ರೆ ಏನು ಬ್ರೋ ನೋಡ್ಬೋದು. ಹಿಡಿಯಕ್ಕೆ ಬರಲ್ಲ ಫುಟ್ಬಾಲ್ ಅಂತೆ ನಿನಗಲ್ಲ, ಅಲ್ಲಿರೋ ಮೆಸ್ಸಿ ಕಣ ಅವನು. ಏನಾಯ್ತು ಮತ್ತೆ ಏನದು ಫುಟ್ಬಾಲು? ಸರಿ ಆಯ್ತು, ಅರ್ಧಕ್ಕೂ ಕಾಸ್ಟ್ಲಿಯಾಗಿ ಶರ್ಟ್ ತಗೊಟ್ರೆ ಅರ್ಧ ಹಾಕ್ತೀನಿ ಅಂತಾನೆ. ಹಾಕೊಳ್ಳಲ್ಲ ಅಂತಾರೆ ಒಂದೊಂದು ಹಾಕೊಳ್ಳಲ್ಲ. ಯಾವನ ನೆನ್ಸ್ಕೊಂಡು ನನ್ನ ಬಗ್ಗೆ ಕೆಟ್ಟದಾಗಿ ಬೈತಿದ್ದಾನೆ ಗೀಸ್. ಯಾವನ ಇದೆ ಅವ್ನು ದೇವ್ರ ಶಾಪ ಕೊಡ್ತಾನೆ. ನಾವು ಹೋಗಿ ಹೊಡೆದ್ರೆ ಏನು ನೀನೇ ಬೈದಿದ್ದು ಗೊತ್ತಿತ್ತು. ಒಂದು ನಿಮಿಷ. ಸೊ ಇಲ್ಲಿ ಬಂದ್ಬಿಟ್ಟು ಅವರೆಲ್ಲ ಫುಟ್ಬಾಲ್ ಆಡ್ತಿದ್ರು. ಇವಾಗ ನನ್ನ ಫೋನಿಗೆ ಮಾತ್ರ ಏನಾದರೂ ಬಿತ್ತನ್ಕೋ, ಇಬ್ಬರದೂ ಕತೆ ಗಯಾನೆ. ಯಾವನ ಆಡ್ತಿದ್ದಾನೋ ಪಕ್ಕ ಹೇಳ್ತೀನಿ ದಕ್ಷ. ಓದಿತಿಲ್ಲ ಅವ್ನು ಬಿಡ್ತಿಲ್ಲ. ಫ್ರೆಂಡ್ ಫೋನ್ ಮಾಡಿದ್ದ, ಅದಕ್ಕೆ ಮಾತಾಡ್ತಿದ್ದೆ. ಅವನು ಗೋಳು ಅಂದರೆ ಗೋಳು. ಯಾಕಂದರೆ ಅವನು ಎಂಥವನಂದರೆ ನಮಗೆ ಪಾಸ್ವರ್ಡ್ ಗೊತ್ತಾಯ್ತು ಅಂದ್ಬಿಟ್ಟು 2-3 ಸತಿ ಪಾಸ್ವರ್ಡ್ ಚೇಂಜ್ ಮಾಡಿ ಮರ್ತೋಗ್ದಿರ ಏನಾಗುತ್ತೆ. ಸೊ ಅದೇ ನಡೆದಿರೋದು. ಅವ್ನ ಫೋನ್ ಇವಾಗ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ಬಿದ್ದೈತೆ. ಸರ್ವಿಸ್ ಸೆಂಟ್ರಿಗೆ ಹೋಗಿಲ್ಲ, ಅವ್ರ ಮಾವ ಯಾರೋ ಬರಬೇಕಂತೆ. ಅದು ಯಾರಂತ ಗೊತ್ತಿರ್ಬೋದು, ಕುಶಾಲೆ. ಅವನಂಥ ಕೆಲಸ ಮಾಡೋನೇನೆ. ಸೊ ಇದೂ ಒಂದು ಪೀಸ್ಫುಲ್ ಜಾಗನೇ. ಸೊ ನೋಡ್ಬೋದು ಇಬ್ಬರು ಆ ಹೊಲದಿಂದ ಬರ್ತಿದ್ದಾರೆ. ಏನೋ ಸ್ಟೋರಿ ಹೇಳ್ತಿದ್ದಾನೆ, ಹೇಳಿ. ಸೊ ಇದೇ ಜಾಗ ನೋಡ್ಬೋದು, ಇಲ್ಲಿಂದ ಫುಲ್ಲು ಜಾಗ ಇದೇನೆ. ಇದು ಯಾಕೆ ಗೊತ್ತಾ ಈ ಜಾಗ ಅಂತ ಕರೆಯೋದು? ಇದು ಯಾಕಂದರೆ ಇದು ಹಸು ಇದೆಲ್ಲ ಮೇಯ್ತಿರುತ್ತೆ ನೋಡಿ ಅದು. ಸೊ ಗಗನ. ಸೊ ಇವಾಗ ನಾವು ಆ ಮರದ ಹತ್ರ ಹೋಗ್ತಿದ್ದೀವಿ. ಯಾಕಂದರೆ ಇಲ್ಲಿ ಅವ್ರೇನೋ ಸೀಕ್ರೆಟ್ ಮಾತಾಡ್ಕೊತಿದ್ದಾರೆ. ದೆವ್ವದ ಸ್ಟೋರಿ ಮಾತಾಡ್ಕೊಡ್ಲಿ ಬೇಡ ಅನ್ನಲ್ಲ. ಅಲ್ಲಿ ಒಂದು ಸ್ಮಶಾನ ತೋರಿಸಿದ್ವಲ್ಲ ಈ ದಾರಿಗೆ ಬರಕ್ಕೆ ಮುಂದೆ, ಆ ಸ್ಮಶಾನ ಬೇಕಾದ್ರೆ ಆಮೇಲೆ ತೋರಿಸ್ತೀವಿ. ಯಾಕಂದರೆ ಅದ್ರದ್ದು ಒಂದು ಸ್ಟೋರಿ ಹೇಳ್ತಿದ್ದಾರೆ. ಒಂದು ಟೈಮು ಅಲ್ಲ ತಡಿತಾರೆ. ಒಂದು ಸ್ಪಾನ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಇವಾಗಲೇ ಒಂದು ಈ ಚಾನಲ್ಲು ರೀಚ್ ಆಗಲಿ 100 ಅಥವಾ 100K ಬೇಡ, ಒಂದು 90 ಅಥವಾ 90 ಅಲ್ಲ 99 ಅಥವಾ ಬರಲಿ, ಇಲ್ಲಾಂದರೆ 100 ಅಥವಾನು ಬರಲಿ. 100ಗೆ ಬಂದರೆ ನಾವು ಈ ಪ್ಲೇಸಲ್ಲಿ ಬಂದ್ಬಿಟ್ಟು 24 hours ಸ್ಟೇಯಿಂಗ್ ಮಾಡೋಣ. 24 hours ಅಥವಾ 1 hourಗೋ ಇಲ್ಲಿ ರಾತ್ರಿ ಫುಲ್ಲು ಸ್ಟೇ ಮಾಡಿಬಿಟ್ಟು ಮಾಡೋ ಥರ ಮಾಡೋಣ. ಯಾಕಂದರೆ ಆವಾಗಲೇ ಒಂಚೂರು ಥ್ರಿಲ್ಲಿಂಗ್ ಎಫೆಕ್ಟ್ಸು ಅದೆಲ್ಲ ಬರುತ್ತಲ್ಲ. ಸೊ ನಾನು ಎಡಿಟ್ ಮಾಡೋದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಆ ಸೈಟ್ನ ಇನ್ನೂ ಒಂಚೂರು ಅಪ್ಗ್ರೇಡ್ ಮಾಡಬೇಕಂದ್ರೆ ನಮಗೆ ಬೆಸ್ಟ್ ಲ್ಯಾಪ್ಟಾಪ್ ಬೇಕು. ಈ ವಿಡಿಯೋ ಕೊಲಾಬ್ಡ್ ಅಲ್ಲ, ನಾನು ಹೇಳ್ತಿರೋ ಪ್ರಕಾರ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಲೆನೋವೋ ಯೋಗ ತೊಗೊಳ್ಳಿ. ಯಾಕಂದರೆ ಲೆನೋವೋ ಯೋಗದಲ್ಲಿ ಬೆಸ್ಟ್ ಅಂದರೆ ಒಂದು 20 to 30 ರೇಂಜ್ ಒಳಗಡೆ ಸಿಗುತ್ತೆ ನಿಮಗೆ. ಇದು ಲೆನೋವಾದು ಯೋಗ ಹೇಳ್ತಿರೋದು ನಾನು. ಇನ್ನೊಂದು ಬೇರೆ ಡೆಲ್ಗಿಲ್ಲೆಲ್ಲ ಹೋಗ್ಬೇಕಂದ್ರೆ ಅದನ್ನು 10,000 11,000ಕ್ಕೆ ಸಿಗುತ್ತೆ. ಏನು ಯಾಕ ಏನದು ಹಾವಾ ಮತ್ತೆ
ಈ ಎಷ್ಟು ಊತಾಕೋರಿ ಗೈಸ್ ಇಲ್ಲೇನೋ ಐತೆ ಇವನೇನೋ ಒಂಥರ ನೋಡ್ತಿದ್ದಾನೆ ಕಣ ನೀನು. ಈ ಮರ ಒಂಥರ ನೋಡ್ತಿದ್ದೆ, ಇದೇನೋ ಬಿದ್ದೈತಂತೀನಿ. ಏ ಕಾಣಿಸಿಲ್ವ ಯಾರಿಗೂ ಅಲ್ಲೇ ಬಿದ್ದಿಲ್ವಾ? ಹ್ಞೂ ಗೈಸ್ ಮುಟ್ಬೇಡ ಈ ಥರ ಆ ಥರ ಎಲ್ಲ ಯಾವತ್ತಾರು ನೋಡಿದ್ಯಾ? ಯಾವ್ದಾದ್ರು ಮೂವಿಗಳಲ್ಲಿ ನೋಡಿದ್ಯಾ? ನೋಡಿದ್ದೀನಿ. ಓಕೆ, ಒಂದು ಮೂವಿಗಳಲ್ಲಿ ಕೆಲವೊಬ್ರು ಸತ್ತೋದಾಗ ಅದೇನೋ ಹಿಂಗೆ ಗೊತ್ತು ಹಿಡ್ಕೊಂಡು ಹಿಂಗೆ ಕೊನೆದ್ರಲ್ಲಿ ಬಂದು ಹಿಂಗೆ ಬಿಡ್ತಾರಲ್ಲ, ಆ ಥರ ಹೌದು ಕಣೋ. ಬಾ ಹೋಗೋಣ ಬಾ ಗೈಸ್. ಈ ಜಾಗ ಬ್ಯಾಂಡ್ 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 ಬ್ಯಾಂಗ್ 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 ಅದಾಗಿದ್ರೆ 2 ತೂತಿರುತ್ತೆ ಆಲ್ರೆಡಿ. ಅದು ಎಲ್ಲೆಲ್ಲ ಫುಲ್ ಎಂಡಲ್ಲಿರಲ್ಲ, ಸೈಡ್ಗಳಲ್ಲಿ ಇರುತ್ತೆ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಿದ್ದೀನಿ. ಇನ್ನೂ ಒಂಚೂರು ಕ್ಲಿಪ್ಸ್ ಆದರೆ ನಾನು ಲಾಸ್ಟಲ್ಲಿ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರ್ತೀವಿ. ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.